ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದು ಈ 3 ಗುಣ ಇರುವಂಥ ಸಂಬಂಧಿಕರ ಆದಷ್ಟು ನಿಮ್ಮ ಜೀವನದಲ್ಲಿ ದೂರ ಇಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನ ನೋಡ್ತೀರಾ. ಹಾಗೆ ನಿಮಗೂ ಒಂದು ಮರ್ಯಾದೆ ಗೌರವ ಅನ್ನೋದು ಬೇಗ ಸಿಗುತ್ತೆ. ಇಂಥವ್ರು ಏನಾರ ನಮ್ಮ ಜೊತೆ ಇದ್ದರೆ ಮಾತ್ರ ನಮ್ಮ ಮಾನ ಮರ್ಯಾದೆ ಎಲ್ಲ 3 ಕಾಸು ಗರಾಜಾಗಿ ಲಾಸ್ಟಿಗೆ ಮಾನಹಾನಿ ಪ್ರಾಣಹಾನಿ, ಲಾಸ್ಟಿಗೆ ಅವರಿಂದ ಏನೇನು ಅನುಭವಿಸ್ತೀವಿ ಅಂತ ನಾವು ಎಕ್ಸ್ಪೆಕ್ಟೇಷನೂ ಮಾಡೋಕ್ಕಾಗಲ್ಲ. ಆ ಥರ ನಮಗೆ ನರಕಗಳನ್ನ ಕೊಟ್ಬಿಡ್ತಾರೆ. ಆದಷ್ಟು ಅಂಥವರಿಂದ ನಾವು ಎಷ್ಟು ದೂರ ಇರ್ತೀವೋ ಅಷ್ಟು ಮಾತ್ರ ನಾವು ನಮ್ಮ ಮನೆ ಸಂಸಾರ ಅನ್ನೋದು ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಚೆನ್ನಾಗಿರ್ತೀವಿ, ಮಕ್ಕಳು ಚೆನ್ನಾಗಿರ್ತೀವಿ, ತಂದೆ ತಾಯಿಗಳು ಚೆನ್ನಾಗಿರ್ತೀವಿ. ಅಂಥವ್ರನ್ನೇನಾರ ನಾವು ಹತ್ರಕ್ಕೆ ತಗೊಂಡ್ರೆ ತಂದೆ ತಾಯಿನೂ ಕಳ್ಕೊಬೇಕಾಗುತ್ತೆ, ಮಕ್ಕಳನ್ನೂ ಕಳ್ಕೊಬೇಕಾಗುತ್ತೆ, ಲಾಸ್ಟಿಗೆ ಅದು ಅತಿರೇಕಕ್ಕೆ ಹೋಗಿ ಗಂಡನೂ ಕಳ್ಕೊಬೇಕಾಗುತ್ತೆ. ಹಾಗೆ ಇನ್ನೂ ಮೀರೋದ್ರೆ ನಮ್ಮ ಪ್ರಾಣನೂ ಕಳ್ಕೊಬೇಕಾಗುತ್ತೆ. ಅದಕ್ಕೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್, ಆದಷ್ಟು ಏನೇನು ಗುಣಗಳಿರೋ ಅಂಥ ಸಂಬಂಧಿಕರನ್ನ ದೂರ ಇಡಬೇಕು ಅಂದರೆ ಫ್ರೆಂಡ್ಸ್, ಜೊತೆಲೇ ಇದ್ದು ವಿಷಕಾರುವಂಥ ಸಂಬಂಧಿಕರು. ಅಂದರೆ ನಿನ್ನ ಜೊತೆಲೇ ಇದ್ಕೊಂಡು ನಿನ್ನ ಜೊತೆನೇ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನಿನಗೆ ಒಳ್ಳೆಯದನ್ನ ಬಯಸ್ಕೊಂಡು ಹಾಗೆ ಹೀಗೆ ಅಂತ ನಿಮ್ಮ ಜೊತೆಲೇ ಇನ್ನೊಬ್ಬರನ್ನ ದೂರ್ಕೊಂಡು ನಿಮ್ಮ ಜೊತೆಲೇ ಇದ್ದು ನಿಮ್ಮನ್ನು ತಗೊಂಡೋಗಿ ಇನ್ನೊಬ್ಬರ ಹತ್ರ ನಿಮ್ಮನ್ನು ಕಾಲಿಗಿಂತ ಕಸುವಾಗಿ ಮಾತಾಡ್ತಾರೆ ನೋಡ್ರಿ, ಅಂಥವರಿಂದ ಮಾತ್ರ ಆದಷ್ಟು ದೂರ ಇರಿ. ಅಂದರೆ ಜೊತೆಲೇ ಇದ್ದು ವಿಷಕಾರವ್ರನ್ನ ದೂರ ಇರಿ. ಮತ್ತು ಹಾಗೆ ತಿಂದು ಮನೆಗೆ, ನಾನು ಈ ಪದ ಯೂಸ್ ಮಾಡಬಾರ್ದು, ಆದರೆ ತಿಂದು ತಟ್ಟೆಗೆ ಒಂದು ಉಯ್ತಾರೆ ನೋಡ್ರಿ, ಗಾದೆನೇ ಐತೆ, ತಿಂದು ತಟ್ಟೆಗೆ ಹುಚ್ಚೊಯ್ಯೋ ಜನಗಳು ಅಂತ. ಹಾಗೆ ನಮ್ಮನೇಲೇ ತಿಂದು ನಮ್ಮನೇಲೇ ಉಂಡು ನಮ್ಮನೇಲೇ ಎಲ್ಲನೂ ಮಾಡಿಕೊಂಡು ನಮ್ಮಿಂದನೇ ನಮಗೆ ಏನು ಮಾಡಬೇಕೋ ಆ ಕೆಲಸಗಳನ್ನ ಮಾಡ್ತಾಯಿರ್ತಾರೆ. ಗಂಡ ಹೆಂಡತಿ ಮಧ್ಯೆ ತಂದಾಕೊಂಡು ನೋಡೋದು, ಮಕ್ಕಳು ಮರಿಲಿ ತಂದಾಕೊಂಡು ನೋಡೋದು, ಆಮೇಲೆ ತಾಯಿ ಮಕ್ಕಳ ಜೊತೆನೇ ಚೆನ್ನಾಗಿರೋದನ್ನ ಸಹಿಸ್ತಂತೆ ಅವ್ರಿಗೆ ತಂದಾಕ್ಬಿಟ್ಟಿದ್ದು ಎಲ್ಲ ಹೇಳ್ತಾರೆ. ಆ ಥರನ ಮಾಡಿ ಆ ಮನೇಲಿ ಬೆಂಕಿ ಹಚ್ಚೋ ಕೆಲಸಗಳನ್ನ ಮಾಡ್ತಾರೆ. ಇನ್ನೂ ಒಂದು ಫ್ರೆಂಡ್ಸ್, ಇದು ಮಾತ್ರ ನಿಜವಾಗ್ಲೂ ಹೇಳಬೇಕು ಅಂದರೆ ತಂದೆ ತಾಯಿನೇ ಕೆಡಿಸ್ಬಿಡ್ತಾರೆ. ಮಕ್ಕಳು ಕಂಡ್ರೆ ತಂದೆ ತಾಯಿಗೆ ಆಗಬಾರ್ದು, ಮಕ್ಕಳಿಗೆ ತಂದೆ ತಾಯಿ ಕಂಡ್ರೆ ಆಗಬಾರ್ದು, ಆ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಮತ್ತು ಹಾಗೆ ಏನೇ ಒಂದು ಮಾತು ನಾವು ಅವ್ರಿಗೆ ಹೇಳಿದ್ರೂ, ಈಗ ಯಾರೋ ಏನೋ ಅಂದರು ಅಂತ ನಾವು ಏನಾರು ಒಂದು ಮಾತಾಡಿದ್ರೆ ಫ್ರೆಂಡ್ಸ್, ಅದು ಅವರ ಮನಸ್ಸಲ್ಲಿ ನಿಲ್ಲಲ್ಲ. ತಪ್ಪಿ ಏನೋ ಮಾತು ಬಂದಾಗ ನಾವು ಅವ್ರ ಬಗ್ಗೆ ಏನಾರ ಒಂದು ಮಾತಾಡ್ಬಿಟ್ಟಿರ್ತೀವಿ, ಆ ಮಾತು ಅವ್ರ ಬಾಯಲ್ಲಿ ನಿಲ್ಲಲ್ಲ. ಅದನ್ನ ತಕ್ಷಣ ನಮ್ಮನೇಲೆ ತಿನ್ಕೊಂಡು ನಮ್ಮನೇಲೆ ಉಣ್ಕೊಂಡು ನಮ್ಮನೇಲಿ ಏನು ನಡೀತದೆ ತಗೊಂಡೋಗಿ ಅದು ಇನ್ನೊಬ್ರ ಮನೆಗೆ ಹೇಳಿ ಅಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಹಾಗಾಗಿ ಹೇಳ್ತೀನಿ, ಈ 3 ಗುಣ ಇರೋರು ನಮ್ಮ ಹತ್ರ ಫ್ರೆಂಡ್ಸ್, ನಿಮ್ಮ ಜೊತೆಯಲ್ಲಿ ಆಗಲಿ ನಿಮ್ಮ ಸಂಬಂಧಿಕರು ಯಾರು ಇದ್ದರೆ ಮಾತ್ರ ದಯವಿಟ್ಟು ಹತ್ರಕ್ಕೆ ತಗೋಬೇಡಿ. ತಗೊಂಡ್ರೆ ಮಾತ್ರ ನಿಜವಾಗ್ಲೂ ನಾವು ಚಟ್ಟ ಕಟ್ಕೊಳ್ಳೋದಂತೂ 100ಕ್ಕೆ 100% ಸತ್ಯ. ಯಾಕೆ ಅಂದರೆ ಇದು ನನ್ನ ಫ್ಯಾಮಿಲಿಲಿ ನಡೆದಿರುವಂಥ ನಿಜ ಸಂಗತಿ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಂಥವರಿಂದ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ದೂರ ಇಡಿ. ಇಲ್ಲ ಅಂದರೆ ಮಾತ್ರ ನೀವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಾಯಿಗೆ ಮಕ್ಕಳಿಲ್ಲದಂತೆ ಆಗ್ತೀರಾ, ಮಕ್ಕಳಿಗೆ ತಾಯಿ ಇಲ್ದಂಗೆ ಆಗ್ತೀರಾ, ಗಂಡನಿಗೆ ಹೆಂಡ್ತಿ ಇಲ್ದಂಗೆ ಆಗ್ತಾರೆ, ಹೆಂಡ್ತಿಗೆ ಗಂಡ ಇಲ್ದಂಗೆ ಆಗಿ ಮನೇಲಿ 3 ಹೊತ್ತು ಜಗಳ ಆಡಿ ಆ ಮನೆಯೇ ಸರ್ವನಾಶ ಆಗೋಗುತ್ತೆ. ಯಾಕಂದರೆ ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಅವ್ರ ಜೊತೆ ಜಗಳಕ್ಕೆ ನಿಂತಿನೇ ನಮ್ಮ ಮಾನ ಮರ್ಯಾದೆ ಕಳ್ಕೊಂಬಿಡೋಕ್ಕಾಗುತ್ತೆ. ಆಮೇಲೆ ನಮ್ಮ ರೋಡಲ್ಲೆಲ್ಲ ನಮ್ಮ ಮಾನ ಮರ್ಯಾದೆ ಕಳ್ಕೊಬೇಕಾಗುತ್ತೆ ಸಂಬಂಧಿಕರ ಮುಂದೆ. ಯಾಕಂದರೆ ಹೇಳ್ಬಿಟ್ಟು ಇಲ್ಲ ಅಂತ ವಾದ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮ ಜೊತೆನೇ ಮಾತಾಡಿಕೊಂಡು ರೆಕಾರ್ಡಿಂಗ್ ಮಾಡ್ಕೊಳ್ಳುವಂಥದ್ದು, ಪ್ರತಿಯೊಂದನ್ನು ಅವರು ಒಂಥರ ಕೆಟ್ಟ ಬುದ್ಧಿನ ಹೆಂಗೆ ತೋರಿಸ್ತಾರೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಇಂಥ ಒಂದು ಸಂಬಂಧಿಕರ ಅನಿಸ್ಬಿಡುತ್ತೆ. ಅಂಥ ವೋಸ್ಟ್ ಸಂಬಂಧಿಕರು ನನ್ನ ಫ್ಯಾಮಿಲಿಲೇ ಇದ್ದಾರೆ. ಹೇಳಬೇಕಂದ್ರೆ ಜೊತೆಲೇ ಇರ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಅವರಷ್ಟು ಕಿತಾಪತಿ ಮತ್ತೊಂದಿಲ್ಲ. ಹಾಗಾಗಿ ನಿಮ್ಮ ಯಾರಾದರೂ ಈ ಥರ ನಿಮ್ಮ ಜೊತೆಲೇ ಇದ್ಬಿಟ್ಟು ಹೋಗಿ ಇನ್ನೊಬ್ರಿಗೆ ಹೇಳಿ ಜಗಳ ತಂದು ಹಾಕೋಂಥ ಕೆಲಸ ಮಾಡುವಂಥದ್ದು, ನಿಮ್ಮ ಮನೇಲೇ ತಿನ್ಕೊಂಡು ಉಣ್ಕೊಂಡು ನಿಮ್ಮ ಜೊತೆನೇ ಹಾಗೆ ಹೀಗೆ ಅಂದ್ಕೊಂಡು ನಿಮ್ಮ ಜೊತೆಲೇ ಇದ್ಕೊಂಡು ನಿಮಗೆ ಬತ್ತಿ ಇಡೋವಂಥ ಕೆಲಸ ಮಾಡೋದು, ಆಮೇಲೆ ನಿಮ್ಮ ಜೊತೆನೇ ಚೆನ್ನಾಗಿದ್ದು ಅವ್ರಿಗೆ ಹೋಗಿ ದೇವ್ರ ಕೈ ಮುಗಿಯೋದು, ಅವ್ರ ಮನೆ ಹಾಳಾಗಲಿ ಅಂತ ಅಂದ್ಕೊಂಡು ನಮ್ಮನೆ ವಿಷಯಗಳನ್ನೆಲ್ಲ ಕೇಳ್ಕೊಳ್ಳೋದು, ಹೋಗಿ ಇನ್ನೊಬ್ರಿಗೆ ಹೇಳುವಂಥದ್ದು, ಅವ್ರು ಹಾಗೆ ಅವ್ರು ಹೀಗೆ ಅವ್ರು ಹಿಂಗೆ ಹಂಗೆ ಅಂತ ಹೇಳುವಂಥದ್ದು, ಈ ಥರ ಎಲ್ಲ ಕೆಲಸ ಮಾಡ್ತಾರೆ. ದಯವಿಟ್ಟು ಎಷ್ಟು ಸಾಧ್ಯನೋ
ಅಂಥವ್ರಿಂದ ಅಂತರವಾಗಿರಿ. ಇದ್ದರೆ ನಿಮ್ಮ ಮನೆ ಮನಸ್ಸು ಎಲ್ಲ ಪ್ರಶಾಂತವಾಗಿರುತ್ತೆ. ಅಂಥವ್ರನ್ನ ಏನಾರು ಒಂದಿಬ್ಬರು 3 ಜನ ಏನಾರು ಇದ್ದುಬಿಟ್ರೆ ಫ್ರೆಂಡ್ಸ್, ಆ ಮನೆ ಅಂತೂ ಸರ್ವನಾಶ ಆಗೋದಂತೂ ಗೊತ್ತು. ಹೆಜ್ಜೆಗೂ ಏಳಿಗೆ ಅಂತೂ ಆಗಲ್ಲ. ಅವ್ರು ಇನ್ನೊಬ್ಬರ ಮನೆ ಹಾಳು ಮಾಡೋಕ್ಕೆ ಹುಟ್ಟುಬಿಟ್ಟಿರ್ತಾರೆ. ಅವ್ರ ಮನೆಗೆ ಏನೇ ಆಯ್ತಾ ಇದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಬ್ಬರ ಮನೇಲಿ ಏನು ಸಿಗುತ್ತೆ, ಇವತ್ತು ಮಧ್ಯಾಹ್ನಕ್ಕೆ ಏನು ಸಿಗುತ್ತೆ, ಸಂಜೆಗೆ ಏನು ಸಿಗುತ್ತೆ, ಅವ್ರ ಮನೇಲಿ ಹೇಗೆ ತಾಯಿ ಮಕ್ಕಳ ಮಧ್ಯೆ ತಂದಿಡುವಂಥದ್ದು, ಅಮ್ಮ ಮಗನ ಮಗ ಹೇಗೆ ತಂದಿಡೋದು, ಅತ್ತೆ ಸೊಸೆಗೆ ಹೇಗೆ ತಂದಿಡೋದು, ಮಗಳು ಮಗನಿಗೆ ಹೇಗೆ ತಂದಿಡೋದು, ಈ ಕೆಲಸದಲ್ಲೇ ಮುಂದುವರೆದು ಬಿಟ್ಟಿರ್ತಾರೆ. ಯಾಕಂದರೆ ಅವ್ರಿಗೂ ನಿದ್ದೆ ಬರಲ್ಲ ರಾತ್ರಿ ಹೊತ್ತು. ನಾಳೆ ಅವ್ರ ಮನೆ ಪರಿಸ್ಥಿತಿ ಏನಾಗ್ಬೋದು, ಹೇಗೆ ಅವ್ರನ್ನ ಈ ಕಷ್ಟದಲ್ಲಿದ್ದರೆ ಹೇಗೆ ಆಡ್ಕೊಂಡು ಹೋಗಾಡ್ಬೋದು ಅನ್ನೋದೇ ಅವ್ರು ಕಾಯ್ತಾ ಇರ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಇನ್ನೇನು ಕೆಲಸ ಇರಲ್ಲ. ಏನೋ ಮೂರ್ಖ ಸಂಪಾದನೆ ಮಾಡ್ಕೊಂಡಿರ್ತಾರೆ, ಅದು ಅವ್ರಿಗೆ ಆಡಿಸ್ತಾ ಇರುತ್ತೆ. ಅವ್ರ ಮನೇಲಿ ಏನಾರ ಆಗೋಗಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಬ್ಬರ ಮನೆಯಲ್ಲೇ ತಂದಿಟ್ಟಕ್ಕೆ ತಮಾಷೆ ನೋಡಿ ಅವ್ರ ಮನೆ ಲೈಫ್ನ ಹಾಳು ಮಾಡೋಕ್ಕೆ ನಿಂತ್ಕೊಂಡಿರ್ತಾರೆ. ಖಂಡಿತ ಇದಕ್ಕೆ ತುಂಬ ಜನ ಒಂದು ಫ್ಯಾಮಿಲಿಲಿ ನಡೆದಿದೆ. ನಿಜ ಅಲ್ವಾ? ನಿಜ ಆದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.